ಸೊ ಕ್ರಿಟಿಕಲ್ ಐತಿ ಇಲ್ಲ ಅಂತಲ್ಲ, ಬಟ್ ಅದ್ರೊಳಗೆ ನನಗೆ ಖುಷಿ ಐತಿ, ಯಾಕಂದ್ರೆ ನಾನು ಅದು ಸಕ್ಸಸ್ ಆಯಿತು. ಸೊ ನಾಳೆಯಿಂದ ಹೊಸದಾಗಿರ್ತೈತಿ. ಜನರಲ್ ವಾರ್ಡ್ ಅನ್ನೋದು ಬೇರೆ, ಆಮೇಲೆ ಲ್ಯಾಂಗ್ವೇಜ್ ಬರ್ತಾ ಬರ್ತಾ ಏನಾಗುತ್ತಂತ ನೋಡಬೇಕು. ಬಟ್ ಹೋಪ್ ನಾನು ಅದನ್ನು ಲೀಡ್ ಮಾಡ್ತೀನಿ ಅನ್ಕೋತೀನಿ. ನಮಸ್ಕಾರ ಕರ್ನಾಟಕ. ಸೊ ನಾಳೆಯಿಂದ ನಾನು ಫೈನಲ್ ಆಗಿ ಹೊಸ ಜೀವನನ ಸ್ಟಾರ್ಟ್ ಮಾಡತ್ತೀನಿ. ಏನಪ್ಪ ಅಂದ್ರೆ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ನಂದು ಲಾಸ್ಟ್ ಡ್ಯೂಟಿ ಅಂತೇಳಿ. ಲಾಸ್ಟ್ ಡ್ಯೂಟಿ ಅಂದದ್ದು ನಾನು ಬಿಫೋರ್ 2 ತಿಂಗಳಕ್ಕಿಂತ ಮುಂಚೆನೂ ಹೇಳಿದ್ದೆ. ಅಂದ್ರೆ ನಾನು ವಾರ್ಡ್ ಚೇಂಜ್ ಮಾಡಕತ್ತೀನಿ. ಆಮೇಲೆ ನಾನು ವಾರ್ಡ್ ಚೇಂಜ್ ಮಾಡಿಸೋ ಸಲುವಾಗಿ ಜನವರಿಯಿಂದನೇ ಟ್ರೈ ಮಾಡಕತ್ತೀನಿ. ಜನವರಿಯಿಂದ ಟ್ರೈ ಮಾಡಿದ್ರು ಅವ್ರು ನನಗೆ ಅಪ್ರೂವಲ್ ಕೊಟ್ಟಿರಲಿಲ್ಲ. ಬಟ್ ಲಾಸ್ಟ್ ಒಂದು 15 ಡೇಸ್ ಅಂದರೆ ಹೇಳಿದ್ರು ಅಷ್ಟೇ, ಬಾಯಿ ಮುಖಾಂತರ ಹೇಳಿದ್ರು ಮಾಡ್ತೀವಿ ಅಂಥೇಳಿ. ಬಟ್ ಅಫಿಷಿಯಲಿ ಯಾವುದು ಬಂದಿರಲಿಲ್ಲ. 15 ಡೇಸ್ ಬಿಫೋರ್ ನಾನು ಲೆಟರ್ನ ರಿಸೀವ್ ಮಾಡಿಕೊಂಡೆ. ಸೊ ಅದ್ರೊಳಗೆ ಮೆನ್ಷನ್ ಆಗಿತ್ತು. ಅಂದ್ರೆ ನಾನು ಜನವರಿಯಿಂದನೇ ಟ್ರೈ ಮಾಡತ್ತಿದ್ದೆ. ಯಾಕಂದ್ರೆ ಇಲ್ಲ ಪರ್ಟಿಕ್ಯುಲರ್ ಅಂದ್ರೆ ಅವ್ರು ನಾನು ಇಂಟ್ರ್ಯೂ ಕೊಡ್ಬೇಕಾರೆ ಹೇಳಿದ್ರು. ಸೊ ಈ ಒಂದು ವಾರ್ಡ್ ನನಗೆ ಬೇಕು ಅಂತ ಹೇಳಿದಾಗ ಅವರು ಇಲ್ಲ ನಿಮ್ಮ ಫ್ಲೆಗೆಫಾಕ್ ಆಗಬೇಕು, ಆಮೇಲೆ ರಿಜಿಸ್ಟರ್ ಆದಮೇಲೆ ಫ್ಲೆಗೆಫಾಕ್ ಅಂದರೆ ರಿಜಿಸ್ಟರ್ಸ್ ಆದಮೇಲೆ ನಾವು ನಿಮಗೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಸದ್ಯದ ಮಟ್ಟಿಗೆ ನೀವು ಜನರಲ್ ವಾರ್ಡ್ ಮಾಡಿರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಂದ್ಕೊಂಡು ನಾನು ಓಕೆ ಅಂದ್ಕೊಂಡು ಬಂದಿದ್ದೆ. ಸೊ ಲಾಸ್ಟ್ ಡಿಸೆಂಬರೆಲ್ಲ ನಂದು ಕೆಂಟ್ನೀಸ್ ಕ್ಲಿಯರ್ ಆಗಿತ್ತು ಅವಾಗ. ಬಟ್ ಅಫಿಷಿಯಲಿ ಯಾವುದೂ ಪೇಪರ್ಸ್ ಬಂದಿರಲಿಲ್ಲ, ಅದಕ್ಕಾಗಿ ವೇಟ್ ಮಾಡಿದ್ದೆ. ಆಮೇಲೆ ಮೇಯಿಂದ ಸ್ಟಾರ್ಟ್ ಮಾಡಿದ್ದೆ. ನಾನು ಮೇ ಒಳಗೆ ಹೋಗಿ ವರ್ಕ್ ಮಾಡಿ ಆದಮೇಲೆ ಅವರಿಗೆ ಅದು ನನ್ನ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಅವರು ಅಫಿಷಿಯಲಿ ಲೆಟರ್ನ ಇಶ್ಯೂ ಮಾಡ್ತಾರೆ. ಸೊ ಆ ಒಂದು ಚಾನ್ಸ್ ನನಗೆ ಸಿಕ್ತು. ಸೊ ಫೈನಲಾಗಿ ನಾನೇನು ಅಂದ್ಕೊಂಡಿದ್ದೆ ಅಂದ್ರೆ, ನಾನು ಇಲ್ಲಿ ಜರ್ಮನಿಗೆ ಬಂದಾಗಿಂದನೂ ಟ್ರೈ ಮಾಡಾಕತ್ತಿದ್ದೆ, ನಾನು ಇಲ್ಲಿ ವಾರ್ಡ್ ಚೇಂಜ್ ಮಾಡಬೇಕು, ನಾನು ಜನರಲ್ ವಾರ್ಡ್ ಬಿಟ್ಟು ಹೋಗ್ಬೇಕು ಅಂಥೇಳಿ. ಸೊ ಫೈನಲಾಗಿ ನಾನು ಐಶುನ ಸೆಲೆಕ್ಟ್ ಮಾಡಿದ್ದೆ. ಸೊ ಐಶು ವಾರ್ಡಿಂದ ವರ್ಕ್ ಮಾಡುವಂಥ ಒಂದು ಫೆಸಿಲಿಟಿ, ಒಂದು ಆಫರ್ ನನಗೆ ಸಿಕ್ತು. ಇವಾಗ ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ಕ್ರಿಟಿಕಲ್ ವಾರ್ಡ್ ಒಳಗೆ ಇವಾಗ ICU ಆಗಿರ್ಬೋದು, OT ಆಗಿರ್ಬೋದು, ಏನೇ ಅಂದರೆ ಎಮರ್ಜೆನ್ಸಿ ಅಂತ ಯಾವುದೇ ವಾರ್ಡ್ ಒಳಗೂ ಡ್ಯೂಟಿ ಮಾಡ್ಬೇಕಂತಂದ್ರೆ ಅವ್ರಿಗೆ ಗೊತ್ತಿರ್ತೈತೆ ಅದು ಎಷ್ಟರ ಮಟ್ಟಿಗೆ ಸೇಫ್ ಐತಿ, ಎಷ್ಟರ ಮಟ್ಟಿಗೆ ಕಷ್ಟ ಐತೆ ಅಂತೇಳಿ. ಇನ್ ಕೇಸ್ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಅದು ನಮ್ಮ ಜೀವಕ್ಕೂ ಪ್ರಾಬ್ಲಮ್ ಆಕೈತಿ. ಸೊ ಏನು ಬೇಕಾದರೂ ಸಿಚುವೇಶನ್ ಕ್ರಿಯೇಟ್ ಆಗ್ತಿರ್ತಾವೆ. ಸೊ ಅದ್ರೊಳಗೆ ನಾವೆಲ್ಲನೂ ಭಾಳ ಧೈರ್ಯದಿಂದ ಆಮೇಲೆ ಕಾನ್ಫಿಡೆಂಟಾಗಿ ವರ್ಕ್ ಮಾಡ್ಬೇಕಾಕೈತಿ. ಅಂಥ ಟೈಮ್ದಾಗ ಜರ್ಮನಿ ಒಳಗೆ ನಾವು ಪ್ರತಿಯೊಂದೂ ಜರ್ಮನ್ ಭಾಷೆದಾಗ ಮಾತಾಡ್ಬೇಕಾಕತಿ, ಜರ್ಮನ್ ಭಾಷೆದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಕತಿ. ಏನೋ ಮಿಸ್ಟೇಕ್ ಆದರೂ ಹ್ಯಾಂಡ್ ರೈಟಿಂಗಲ್ಲಿ ಕೊಡಬೇಕಾಕೈತಿ. ಸೊ ಹಿಂಗಿದ್ದಾಗ ಸ್ವಲ್ಪ ಅಂತಲ್ಲ ಜಾಸ್ತಿನೇ ರಿಸ್ಕ್ ಐತಿ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ಅಲ್ಲಿ ಸರ್ವೈವ್ ಆಗ್ತೀನಿ ಅಂತೇಳಿ. ಬಟ್ ವರ್ಕ್ ನೋಡಿದಾಗ ಅವರು ಓಕೆ ವರ್ಕ್ ಮ್ಯಾನೇಜ್ ಮಾಡ್ತೀಯಾ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿದ್ದೆ. ಲ್ಯಾಂಗ್ವೇಜ್ ಬರ್ತಾ ಬರ್ತಾ ಏನಾಗುತ್ತಂತ ನೋಡಬೇಕು. ಬಟ್ ಹೋಪ್ ನಾನು ಅದನ್ನು ಲೀಡ್ ಮಾಡ್ತೀನಿ ಅನ್ಕೋತೀನಿ. ಸೊ ಏನೇ ಇದ್ರೂ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿರ್ತೈತಿ, ಆಮೇಲೆ ನಾನು ಏನು ಅನುಭವಿಸಾಕತ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳಿದ್ದು ಅದನ್ನು. ಯಾಕಂದ್ರೆ ನಾನು ಇನ್ನೊಬ್ರದ್ದು ಸೇರಿ ಅಥವಾ ಇನ್ನೊಬ್ರದ್ದು ಕೇಳಿ ಹೇಳೋದಕ್ಕಿಂತ ನಾವು ಪರ್ಟಿಕ್ಯುಲರಾಗಿ ಏನು ವರ್ಕ್ ಮಾಡ್ತಿದ್ದೀವಿ, ಆಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸ್ ಏನೈತಿ ಅದನ್ನು ನಾವು ನಿಮಗೆ ಹೇಳೋದ್ರಿಂದ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗ್ತೈತಿ. ಸೊ ನಾಳೆಯಿಂದ ಒಂದು ಹೊಸದಾಗಿರ್ತೈತಿ. ಜನರಲ್ ವಾರ್ಡ್ ಅನ್ನೋದು ಬೇರೆ, ಆಮೇಲೆ ICU ಅನ್ನೋದು ಬೇರೆ. ಗೊತ್ತಿಲ್ಲ ಯಾವೊಂದು ಬೇಸ್ ಮೇಲೆ ನಾನು ಅಲ್ಲಿ ವರ್ಕ್ ಮಾಡಬೇಕಾಕೈತಿ ಅಂಥೇಳಿ. ಬಟ್ ನಾಳೆ ಅಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ 1ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿತ್ತು, ಅಂದ್ರೆ ನವೆಂಬರ್ 1 ನಂದು ಜಾಯ್ನಿಂಗ್ ಇತ್ತು. ಬಟ್ ನಮ್ಮ ಇನ್ಚಾರ್ಜ್ ಬಂದು ಇಲ್ಲ ನಿನ್ನ ಒಂದು 2 ದಿವಸ ರೆಸ್ಟ್ ಮಾಡ, 3ನೇ ತಾರೀಕಿಂದ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ರೆಸ್ಟ್ ಕೊಡ್ತಿದ್ದಾರಲ್ಲ ಯಾಕೆ ಬಿಡಬೇಕು ಅಂತೇಳಿ 2 ದಿವಸ ರೆಸ್ಟ್ ಮಾಡಿದ್ವಿ. ನಿನ್ನೆ ಇವತ್ತು ಮುಗೀತು. ಸೊ ನಾಳೆಯಿಂದ ಜಾಯ್ನಿಂಗ್ ಐತಿ. ಸೊ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಕೊಂಡು ಹೋಗ್ತೀನಿ, ಅದು ನಿಮಗೂ ಗೊತ್ತಾಗೇ ಆಕೈತಿ. ಏನೇ ಇದ್ದರೂ ನಾನು ಅಪ್ಡೇಟ್ನ ಕೊಡ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಟ್ ನಿನ್ನೆ ಅಂದ್ಕೊಂಡಿದ್ರೆ ಎಲ್ಲರೂ ಇಲ್ಲ ಯಾಕೆ ರಿಸೈನ್ ಮಾಡಾಕತ್ತೀರಿ ಅಂತೇಳಿ. ರಿಸೈನ್ ಮಾಡಾಕತ್ತಿಲ್ಲ, ನಾನು ಜಸ್ಟ್ ವಾರ್ಡ್ ಚೇಂಜ್ ಮಾಡ್ಕೊಂಡೀನಿ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕೇಳಿದ್ರಿ, ಆಮೇಲೆ ಕನ್ಸರ್ನಿಂದ ಹೆಲ್ಪ್ ಮಾಡಿದ್ರಿ, ಕನ್ಸರ್ನಿಂದ ಕಮೆಂಟ್ ಹಾಕಿದ್ರಿ. ಟೆನ್ಷನ್ ಮಾಡ್ಕೋಬೇಡ್ರಿ. ಕೆಲವೊಬ್ರಂತೂ ಪರ್ಸ್ನಲಾಗೇ ಮೆಸೇಜ್ ಹಾಕಿದ್ರು. ಸೊ ಯಾಕೆ ಏನಾಯಿತು, ಏನು ಪ್ರಾಬ್ಲಮ್ ಆಯಿತು, ಧೈರ್ಯ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ. ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.